ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯ ಪಾದಮಃ ಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರು, ಮುಮುಕ್ಷ ಸಾಧಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮುಮುಕ್ಷು ಜನಗಳಿಗೆ, ತತ್ವ ಜಿಜ್ಞಾಸು ಸಾಧಕರಿಗೆ, ನಿವೃತ್ತಿ ಧರ್ಮ ಪರಾಯಣರಾದ ಪುಣ್ಯಾತ್ಮರು ಧನ್ಯಾತ್ಮರು ಆಗಿರುವಂಥ ಸನ್ಯಾಸಿ ಪುಂಗವರಿಗೆ ಭಗವತ್ಪಾದ ಶಂಕರರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ನೂರಾರು ಸಹಸ್ರಾರು ಉಪದೇಶಗಳನ್ನು ಮಾಡಿದ್ದಾರೆ. ಇಂದು ನಾನು ಮುಂಡಕೋಪನಿಷತ್ ಭಾಷ್ಯದಿಂದ ಒಂದು ವಾಕ್ಯವನ್ನು ಆರಿಸಿಕೊಂಡು ಶ್ರೀ ಶಂಕರರ ದಿವ್ಯ ಭವ್ಯ ಮಂಗಳ ಸಂದೇಶವನ್ನು ತಿಳಿಸ್ತೇನೆ. ಮುಂಡಕೋಪನಿಷತ್ತಿನಲ್ಲಿ 5-6ನೇ ಮಂತ್ರಗಳಲ್ಲಿ ತಸ್ಮೈ ಸಹೋವಾಚ ದ್ವೇ ವಿದ್ಯೆ ವೇದಿತವ್ಯೆ ಇತಿಹಸ್ಮಯತ್ ಬ್ರಹ್ಮವಿದೋ ವದಂತಿ ಅಂತ ಹೇಳಿಬಿಟ್ಟು ಪರವಿದ್ಯಾ ಅಪರವಿದ್ಯಾ ಅಂದಿದ್ದಾರೆ. ಅಪರವಿದ್ಯೆಯಲ್ಲಿ ಎಲ್ಲ ವಿದ್ಯೆಗಳು ಸೇರುವ. ತತ್ರಾಪರ ಋಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವವೇದ ಶಿಕ್ಷಾ ಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದೋ ಜ್ಯೋತಿಷಮಿತಿ ಅಪರಾ ವಿದ್ಯಾ. 4 ವೇದಗಳನ್ನು ಅಧ್ಯಯನ ಮಾಡಿದ್ದಾನೆ, ಷಡಂಗಗಳನ್ನು ಅಧ್ಯಯನ ಮಾಡಿದ್ದಾನೆ, ವೇದಗಳ ಅರ್ಥವನ್ನು ಚೆನ್ನಾಗಿ ತಿಳಿದುಕೊಂಡು ಗೃಹಸ್ಥನಾಗಿ ಅದರಂತೆ ಕರ್ಮಾನುಷ್ಠಾನವನ್ನು ಮಾಡ್ತಾ ಬಂದಿದ್ದಾನೆ. ಇಂಥವನಿಗೆ ಹೆಸರು ಅಪರವಿದ್ಯಾನಿಷ್ಠ. ಇವನ ತಿಳುವಳಿಕೆ ಎಲ್ಲವೂ ಕೂಡ ಅಪರಾವಿದ್ಯಾ ಅಂತ ಹೇಳ್ತಾ ಇದೆ. ಹಾಗಾದರೆ ಪರಾವಿದ್ಯಾ ಯಾವುದು? ಅಥ ಪರ ಯಯಾ ತದಕ್ಷರಮಧಿಗಮ್ಯತೆ ಯತ್ತದದ್ರೇಶಮಗ್ರಾಶಮಗೋತ್ತಮವರ್ಣಮಚಕ್ಷುಶ್ರೋತ್ರಂ ತದಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಃ. ಈ ಮಂತ್ರಗಳು ಮತ್ತು ಭಾಷ್ಯವಾಕ್ಯಗಳನ್ನು ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಗಟ್ ಮಾಡಿಬಿಟ್ಟಿದ್ದಾರೆ. ನನಗೆ ಬಹಳ ಆಶ್ಚರ್ಯ. ಅಲ್ಲಿ ಒಂದು ಮಾತು ಬರೆದಿದ್ದಾರೆ ಶಂಕರಾಚಾರ್ಯರು. ಭಾಷ್ಯವಾಕ್ಯ ಯಥಾ ಅಂದ್ಬಿಟ್ಟು ಶುರು ಮಾಡಿಕೊಂಡು ಪೂರ್ವಮೀಮಾಂಸಾ ದರ್ಶನದಲ್ಲಿ ಮಂತ್ರಗಳನ್ನು ಅಧ್ಯಯನ ಮಾಡಬೇಕು, ಅರ್ಥವನ್ನು ತಿಳ್ಕೊಳ್ಬೇಕು, ಅನಂತರ ಕಾರಕಗಳಂತ ಜೋಡಿಸಿಕೊಂಡು ಕರ್ಮವನ್ನು ಮಾಡಿದ ಮೇಲೆ ಫಲ. ಯಥಾ ಕರ್ತ್ರಾದ್ಯನೇಕ ಕಾರಕೋಪಸಂಹಾರದ್ವಾರೇಣ ಜ್ಞಾನಕಾಲಾದನ್ಯತ್ರ ಕರ್ತವ್ಯ ಅರ್ಥ ಅಗ್ನಿಹೋತ್ರಾದಿ ರಕ್ಷಣಃ ಅಸ್ತಿ ನ ತಥಾ ಇಹ ಪರವಿದ್ಯಾ ವಿಷಯೇ. ಒಂದು ಪೂರ್ವಮೀಮಾಂಸಾ ಶಾಸ್ತ್ರ
ಮತ್ತೊಂದು ಉತ್ತರ ಮೀಮಾಂಸಾ ಶಾಸ್ತ್ರ. ಎರಡಕ್ಕೂ ಭಗವತ್ಪಾದ ಶಂಕರರು ವೈಲಕ್ಷಣ್ಯವನ್ನು ತೋರಿಸ್ತಾ ಇದ್ದಾರೆ. ಪೂರ್ವ ಮೀಮಾಂಸಾ ದರ್ಶನದಲ್ಲಿ ವೇದವನ್ನು ಅರ್ಥ ಮಾಡಿಕೊಂಡು ಅದರಂತೆ ಕರ್ಮಾನುಷ್ಠಾನವನ್ನು ಮಾಡಿ ಸತ್ವೇನ ಮೋಕ್ಷವನ್ನು ಹೊಂದ್ತಾನೆ, ಅದು ಅನಿತ್ಯವಾದ ಮೋಕ್ಷ. ಆದರೆ ಬ್ರಹ್ಮವಿದ್ಯಾ ವಿಷಯದಲ್ಲಿ ಉತ್ತರ ಮೀಮಾಂಸಾ ದರ್ಶನದಲ್ಲಿ ಹಾಗಲ್ಲ. ನ ತಥಾ ಇಹ ಪರವಿದ್ಯಾ ವಿಷಯ. ಪರವಿದ್ಯಾ ಬ್ರಹ್ಮವಿದ್ಯಾ, ಪರವಿದ್ಯಾ ಪರಮಾರ್ಥ ವಿದ್ಯಾ, ಪರವಿದ್ಯಾ ಆತ್ಮವಿದ್ಯಾ. ಒಂದು ಧರ್ಮವಿದ್ಯಾ, ಮತ್ತೊಂದು ಬ್ರಹ್ಮವಿದ್ಯಾ. ಒಂದು ಅಪರಾವಿದ್ಯಾ, ಮತ್ತೊಂದು ಪರಾವಿದ್ಯಾ. ಒಂದು ಸ್ವರ್ಗಾದಿಲೋಕ ವಿದ್ಯಾ, ಮತ್ತೊಂದು ಮೋಕ್ಷ ಸ್ವರೂಪ ವಿದ್ಯಾ. ಇದನ್ನೆಲ್ಲ ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೇಳಿದ್ದಾರೆ. ಈ ಪರವಿದ್ಯಾ ವಿಷಯದಲ್ಲಿ ಹಾಗಲ್ಲ. ಇಲ್ಲಿ ಹಾಗೆ ಅಂದರೆ ವಾಕ್ಯಾರ್ಥ ಜ್ಞಾನ ಸಮಕಾಲೇ ಏವತು ಪರ್ಯವಸಿತೋ ಭವತಿ. ವಾಕ್ಯಾರ್ಥ ಜ್ಞಾನ ಸಮಕಾಲ. ತತ್ವಮಸಿ ಒಂದು ವಾಕ್ಯ, ಅಹಂ ಬ್ರಹ್ಮಾಸ್ಮಿ ಒಂದು ವಾಕ್ಯ, ಇದಂ ಸರ್ವಂ ಯದಯಮಾತ್ಮ ಒಂದು ವಾಕ್ಯ, ಬ್ರಹ್ಮೈವೇದಂ ವಿಶ್ವಂ ಆತ್ಮೈವೇದಂ ಸರ್ವಂ ವಾಕ್ಯ. ಇಂಥ ವಾಕ್ಯಗಳ ಅರ್ಥವನ್ನು ತಿಳಿದುಕೊಂಡ್ಬಿಟ್ರೆ ನಾನು ಬ್ರಹ್ಮವಾಗಿದ್ದೇನೆ ಅಂತ ತಿಳ್ಕೊಂಡ. ಅಹಂ ಬ್ರಹ್ಮಾಸ್ಮಿ. ಏನು ಮಾಡಬೇಕು? ನಾನು ಬ್ರಹ್ಮ ಅಂತ ತಿಳ್ಕೊಂಡ್ಮೇಲೆ ಸ್ನಾನವನ್ನು ಮಾಡಿ ಮಡಿ ಬಿಟ್ಕೊಂಡು ವಿಭೂತಿ ಹಾಕ್ಕೊಂಡು ಜಪಮಾಲೆ ಹಾಕ್ಕೊಂಡು ದೇವ್ರ ಮನೆಯಲ್ಲಿ ಕೂತ್ಕೊಂಡು ಜಪ ಮಾಡಬೇಕಾ? ಪೂಜೆ ಮಾಡಿ ಏನು ಮಾಡಬೇಕಾಗಿ? ಏನು ಬೇಕಾದರೂ ಮಾಡಲಿ. ಅವನು ಪ್ರತಿದಿನ ತನ್ನ ಅನುಷ್ಠಾನ ಮಾಡ್ತಾ ಇದ್ದರೆ ನಾ ಬಿಡು ಅಂತ ಹೇಳ್ತಾ ಇಲ್ಲ. ಬ್ರಹ್ಮಜ್ಞಾನವಾದ ಮೇಲೆ ವಾಕ್ಯಾರ್ಥ ಜ್ಞಾನ ಸಮಕಾಲೇ ಏವ ಸೈಮಲ್ಟೇನಿಯಸ್ಲಿ ಅಹಂ ಬ್ರಹ್ಮಾಸ್ಮಿ ಜ್ಞಾನವಾಯಿತು. ನಾನು ಬ್ರಾಹ್ಮಣನಲ್ಲ ಅಂತ ತಿಳ್ಕೊಂಡ, ಕರ್ತುವಲ್ಲ ಭೋಕ್ತುವಲ್ಲ ಅಂತ ತಿಳ್ಕೊಂಡ, ಮುಗಿದಾಯ್ತು. ನೋಡಿ, ಇದೆಲ್ಲ ಇನ್ಸ್ಟೆಂಟ್. ಬ್ರಹ್ಮಜ್ಞಾನವಾಯ್ತಾ? ಕೃತಜ್ಞತೆ ಆಗಬೇಡ. ಬ್ರಹ್ಮ ವಾಕ್ಯಾರ್ಥ ಜ್ಞಾನ ಸಮಕಾಲೇ ಏವ. ಸಮಕಾಲ ಅಲ್ಲಿ ಉತ್ತರ ಕಾಲ. ಅಗ್ನಿಹೋತ್ರ ಅನುಷ್ಠಾನವನ್ನು ಮಾಡಿದರೆ ಅವನಿಗೆ ಸ್ವರ್ಗ ಸಿಕ್ಕತ್ತೆ ಅಂತ ಓದ್ದ, ಅರ್ಥ ಮಾಡಿಕೊಂಡ. ಸ್ವರ್ಗ ಸಿಕ್ತಾ? ಇಲ್ಲ. ಓದ್ಕೊಂಡ್ಮೇಲೆ ಗೃಹಸ್ಥನಾಗಿ ಅದರಂತೆ ಅಗ್ನಿಹೋತ್ರ ಅನುಷ್ಠಾನವನ್ನು ಮಾಡ್ತಾ ಬಂದರೆ ಸತ್ತ ಮೇಲೆ ಸ್ವರ್ಗ. ಇಲ್ಲ, ಆಗಲ್ಲ. ವಾಕ್ಯಾರ್ಥ ಜ್ಞಾನ ಸಮಕಾಲದಲ್ಲಿಯೇ ಪರ್ಯವಸಿತೋ ಭವತಿ. ಎಲ್ಲವೂ ಮುಕ್ತಾಯವಾಯಿತು. ಗುರು ಶಿಷ್ಯ ಶಾಸ್ತ್ರ ಯಾವ ಭೇದವೂ ಇಲ್ಲ. ಎಲ್ಲವೂ ಕೂಡ ಉಪಾಯ ಸ್ವವತಾರಾಯ. ಮುಂದೊಂದು ಮಾತು ಬರೆದಿದ್ದಾರೆ. ಈ ವಾಕ್ಯ ತುಂಬ ಇಷ್ಟವಾದದ್ದು ನನ್ನ ಪೂಜ್ಯ ಸದ್ಗುರುಗಳಿಗೆ. ವಾಕ್ಯಾರ್ಥ ಜ್ಞಾನ ಸಮಕಾಲೇ ಏವತು ಪರ್ಯವಸಿತೋ ಭವತಿ. ಮುಗಿಸಾಯ್ತಲ್ಲಿಯೇ. ಯಾಕೆ ಅಂದರೆ ಕೇವಲ ಶಬ್ದ ಪ್ರಕಾಶಿತಾರ್ಥ ಜ್ಞಾನ ಮಾತ್ರ ನಿಷ್ಠಾ ವ್ಯತಿರಿಕ್ತ ಭಾವಾತ್. ಶಾಂಕರ ಭಾಷ್ಯ ಒಳ್ಳೆ ಹಲಸಿನ ಹಣ್ಣು ತಿನ್ನುವಂತೆ ಇದೆ ನೋಡಿ. ವಾಕ್ಯಾರ್ಥ ಜ್ಞಾನ ಸಮಕಾಲೇ ಏವತು ಪರ್ಯವಸಿತೋ ಭವತಿ. ವಾಕ್ಯಾರ್ಥ ಜ್ಞಾನ ಸಮಕಾಲದಲ್ಲಿಯೇ ಮುಕ್ತಾಯಗೊಳ್ಳುತ್ತದೆ. ವಾಕ್ಯ ಅರ್ಥ ಜ್ಞಾನ ಸಮಕಾಲ 5 ಪದವಿದೆ. ವಾಕ್ಯ ವೇದಾಂತ ವಾಕ್ಯ. ಅಹಂ ಬ್ರಹ್ಮಾಸ್ಮಿ ಒಂದು ವಾಕ್ಯ, ತತ್ವಮಸಿ ಮತ್ತೊಂದು ವಾಕ್ಯ, ಇದಂ ಸರ್ವಂ ಯದಯಮಾತ್ಮ ಮತ್ತೊಂದು ವಾಕ್ಯ, ಬ್ರಹ್ಮೈವೇದಂ ವಿಶ್ವಂ ಆತ್ಮೈವೇದಂ ಸರ್ವಂ. ಇಂಥ ವಾಕ್ಯಗಳ ಅರ್ಥವನ್ನು ಜ್ಞಾನ ತಿಳ್ಕೊಂಡೆ. ಏನಂತ? ಈ ಪ್ರಪಂಚವೆಲ್ಲವೂ ಬ್ರಹ್ಮವೇ ಅಂತ ಅರ್ಥವಾಯಿತು. ಇಷ್ಟು ಅರ್ಥವಾದ ಮೇಲೆ ಆ ಜ್ಞಾನ ಸಮಕಾಲದಲ್ಲಿಯೇ ಮಾಡಬೇಕಾದದ್ದಾಗಲಿ ಬಿಡಬೇಕಾದದ್ದಾಗಲಿ ಹೊಂದಬೇಕಾದದ್ದಾಗಲಿ ಯಾವುದೂ ಉಳಿದುಕೊಳ್ಳುವುದಿಲ್ಲ. ಪರ್ಯವಸಿತೋ ಭವತಿ. ಯಾಕೆ? ಕೇವಲ ಶಬ್ದ ಪ್ರಕಾಶಿತ ಅರ್ಥಜ್ಞಾನ ಮಾತ್ರ ನಿಷ್ಠಾ ವ್ಯತಿರಿಕ್ತ ಭಾವಾತ್. ಎಷ್ಟು ಸುಂದರವಾದ ವಾಕ್ಯ. ಶಬ್ದದಿಂದ
ವೇದ ಶಬ್ದದಿಂದ ವೇದಾಂತ ವಾಕ್ಯದಿಂದ ತಿಳಿಸಲ್ಪಟ್ಟಂಥ ಅರ್ಥವನ್ನು ತಿಳಿದುಕೊಂಡ ಬಳಿಕ ಅದರಲ್ಲಿ ನಿಷ್ಠನಾಗಿ ಬಿಟ್ಟರೆ ಮುಂದೆ ಏನೂ ಮಾಡಬೇಕಾಗಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಒಬ್ಬ ಮನುಷ್ಯ MP ಎಲೆಕ್ಷನ್ ನಿಂತ್ಕೊಂಡ, MP ಆದ. ಅವನಿಗೆ ಸೆಲೆಕ್ಟ್ ಮಾಡಿಬಿಟ್ಟು ನೀನು ಪ್ರಧಾನಮಂತ್ರಿಯಿಂದ ಡಿಕ್ಲೇರ್ ಮಾಡಿದೆ, ಮುಗಿದಾಯಿತು. ನಾನು ಪ್ರಧಾನಮಂತ್ರಿ ಅಂತ ತಿಳ್ಕೊಂಡು ಬಿಟ್ಟ ಮೇಲೆ ಪ್ರಧಾನಮಂತ್ರಿ ಆಗುವುದಕ್ಕೆ ಏನೂ ಮಾಡಬೇಕಾಗಿಲ್ಲ. ಶಾಸ್ತ್ರವು ಜಿಜ್ಞಾಸು ಸಾಧಕರಿಗೆ ನೀನು ಬ್ರಹ್ಮ ಅಂತ ಹೇಳ್ತಾ ಇದೆ, ಅದನ್ನು ಅರ್ಥ ಮಾಡಿಕೊಂಡು ನಿಂತ್ಕೊಂಡು ಬಿಟ್ಟರೆ ಅರ್ಥಜ್ಞಾನ ಮಾತ್ರ ನಿಷ್ಠಾ ನಿಲುಮೆ ನಿಶ್ಚಯ ಜ್ಞಾನವಾಗಿ ಬಿಟ್ಟರೆ ಅದಕ್ಕಿಂತ ವ್ಯತಿರಿಕ್ತ ಭಿನ್ನವಾಗಿ ಏನೂ ಮಾಡಬೇಕಾಗಿಲ್ಲ. ವೇದಾಂತಗಳಲ್ಲಿ ತಿಳಿಸಿರುವಂತೆ ಬ್ರಹ್ಮತತ್ವವನ್ನು ಅನುಭವದಿಂದ ತಿಳ್ಕೊಂಬಿಟ್ಟ ಮೇಲೆ ಮಾಡಬೇಕಾದೇನೂ ಉಳಿಯುವಂತಿಲ್ಲ. ಇದು ಬ್ರಹ್ಮಜ್ಞಾನದ ಮಹಿಮೆ. ಕರ್ಮಕಾಂಡದಲ್ಲಾದರೆ ವೇದಮಂತ್ರ ಅಧ್ಯಯನ ಮಾಡಿಬಿಟ್ಟು ಅರ್ಥವನ್ನು ತಿಳ್ಕೊಂಡು ಗೃಹಸ್ಥನಾಗಿ ಅದರಂತೆ ಎಲ್ಲ ಕಾರಕಗಳನ್ನು ಜೋಡಿಸಿಕೊಂಡು ಅಗ್ನಿಹೋತ್ರಾನುಷ್ಠಾನ ಮಾಡಬೇಕು. ಸ್ವರ್ಗ ಸಿಕ್ಕಲಿಲ್ವಲ್ಲ ಅಂದರೆ ಸತ್ವೇ ಸಿಕ್ಕಬಹುದು. ಇಲ್ಲಿ ಮೋಕ್ಷ ಆಗಲ್ಲ. ಬ್ರಹ್ಮಜ್ಞಾನ ಮಾಡಿಕೊಂಡೆ, ನಾನು ಬ್ರಹ್ಮ ಅಂತ ಅರ್ಥವಾಯಿತು, ಕರ್ತೃವೂ ಅಲ್ಲ ಭೋಕ್ತವಲ್ಲ ಅಂತ ಅರ್ಥವಾದ ಮೇಲೆ ಅಷ್ಟರಿಂದಲೇ ಜೀವನ್ಮುಕ್ತನಾಗಿ ಬಿಡುತ್ತಾನೆ. ಬ್ರಹ್ಮಜ್ಞಾನವಾದ ಮೇಲೆ ಮಾಡಬೇಕಾದದ್ದು ಏನೂ ಉಳಿಯುವುದಿಲ್ಲ ಅಂತ ಹೇಳ್ತಾ ಇದ್ದೆ. ಈ ಒಂದು ವಿಭಾಗವನ್ನು ಅತ್ಯಂತ ಸುಸ್ಪಷ್ಟವಾಗಿ ತೋರಿಸಿದ ಪ್ರಥಮ ಗುರುಗಳೆಂದರೆ ಜಗದ್ಗುರು ಶಂಕರಾಚಾರ್ಯರು. ಅಂಥ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪರಮ ಪವಿತ್ರ ಪಾದ ಕಮಲಗಳಲ್ಲಿಯೂ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಪರಮ ಪವಿತ್ರ ಪಾದಾರವಿಂದಗಳಲ್ಲಿಯೂ ಈ ಉಪನ್ಯಾಸ ರೂಪವಾದ ಪುಷ್ಪವನ್ನು ಸಮರ್ಪಣೆ ಮಾಡುತ್ತಾ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.